ಈಗ ನಾವು ಪೆಟ್ರೋಲನ್ನು ಹಾಕಿ ನಮ್ಮ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಎಲ್ಲ ಗಾಡಿಗೆ ಫುಲ್ ಟ್ಯಾಂಕ್ ಆಯಿತು. ಬನ್ನಿ ಹೋಗಿ. ಈಗ ಹೋಟೆಲ್ ಜಯಮ್ ಅಲ್ಲಿ ಊಟ ಮುಗಿಸಿ ಮುಂದೆ ನಾವು ಫಸ್ಟ್ ಪ್ಲೇಸ್ ಆದ ವಾಲ್ಪಾರೈ ವ್ಯೂ ಪಾಯಿಂಟಿಗೆ, ಕೆಳಗೆ ಇರುವ ಡ್ಯಾಮ್ನ ವ್ಯೂ ಪಾಯಿಂಟಿಗೆ ಹೋಗುವ ಒಂದು ಭರ್ಜರಿ ಊಟ ಆಯ್ತಿಲ್ಲಿ. ಹಲೋ, ಎಸ್, ಯಾವುದೋ ಒಂದು ಲೋ ಬಜೆಟ್ ಫ್ಲೈಓವರಿಗೆ ಬಂದಿದ್ದೇವೆ. ಕೊಯಂಬತ್ತೂರಿಂದ ಆಲ್ಮೋಸ್ಟ್ 26 ಕಿಲೋಮೀಟರ್ ದೂರದಲ್ಲಿದ್ದೇವೆ. ನಾವು ಕೊಯಂಬತ್ತೂರಿಗೆ ಹೋಗ್ತಿಲ್ಲ, ಅದರ ಔಟರ್ ರಿಂಗ್ ರೋಡಿಂದ ಹೋಗಿ ಪಾಸ್ ಆಗ್ತಿದ್ದೇವೆ. ಕೊಯಂಬತ್ತೂರು ಹತ್ರ ಇದ್ದೇವೆ. ಆದರೆ ಸಿಗ್ನಲ್ ಬಂದ್ಬಿಡ್ತಾ ಇದ್ದೇವೆ. ಬಿಟ್ಟು ಬುಡಿಯರು ಇಲ್ಲಿ ಶ್ರೀ ಗಣಪತಿ ಬೇಕ್ರಿಲಿ ಒಂದು ಟೀ ಬ್ರೇಕ್ ತಗೊಂಡಿದ್ವಿ. ಸೊ ಟೀ ಎಲ್ಲ ಕುಡಿದು ಹೊರಟಿದ್ವಿ. ಬಟ್ ಇವಾಗ ವ್ಯೂ ಪಾಯಿಂಟ್ ಹೋಗಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಂದು ಪ್ಲೇಸ್ ಆದರೂ ಕವರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗ್ತಾಯಿಲ್ಲ. 6 ಮೇಲೆ ಆದರೆ ನಮಗಲ್ಲಿ ಇನ್ಸೈಡ್ ಹೋಗಲಿಕ್ಕೆ ಬಿಡಲ್ಲ. ಸೊ ಅದಕ್ಕೆ ಸೀದಾ ಸ್ಟೇಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವತ್ತು ಫುಲ್ಲು ರೈಡೇ ಆಯಿತು, ಯಾವುದೇ ಪ್ಲೇಸು ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ 2 ಪ್ಲೇಸ್ ಕವರ್ ಮಾಡೋ ಪ್ಲ್ಯಾನ್ ಇತ್ತು ನಮ್ಮ ಫ್ರೆಂಡ್ಸ್. ಆಮೇಲೆ ನನ್ನ ಹೆಸರು ಯಶವಂತ್ ಅಂತ. ಯಶವಂತ್ ಕಳ್ಳ ಯಾರು ಸಿಗಲಿಲ್ಲ ಇನ್ನು. ಯಶವಂತ್ ಕಳ್ಳ. ಸಂದೇಶ್ ಸ್ವಲ್ಪ ಮುಂತಗೋ. ಸಂದೀಪಲ್ಲಿ ಸಂದೇಶ್ ಏನು ಕೇಳಿಸಲ್ಲ ನಿನಗೆ. ಏನು ಕೇಳಿಸಲ್ಲ ನಿನಗೆ. ಕೇಳಿಸುತ್ತೆ, ಎಲ್ಲ ಕೇಳಿಸುತ್ತೆ. ಬಾಯ್ ಸರ್. ವೆಲ್ಕಮ್ ಟು ಅನೈಮಲೈ ಟೈಗರ್ ರಿಸರ್ವ್, ಪೊಲಚಿ. ஹெல்மெட் ரிமூவ் பண்ணுங்க. கேமரா ஆஃப் பண்ணுங்க. ஓகே. ஹெல்மெட் ரிமூவ் பண்ணுங்க. ಈಗ ಅಣ್ಣಾಮಲೈ ಟೈಗರ್ ರಿಸರ್ವ್ನ ಎಂಟ್ರಿ ಆದ್ವಿ. ಅಲ್ಲಿ ಇ ಪಾಸ್ ಎಲ್ಲ ತಗೊಳ್ಳಿಕ್ಕಿತ್ತು. ಸೊ ಅದಕ್ಕೆ ಗಾಡಿನೆಲ್ಲ ಸೈಡ್ ಹಾಕ್ಸ್ಬಿಟ್ಟು ಇ ಪಾಸ್ ಎಲ್ಲ ತಗೊಂಡು, ಆಮೇಲೆ ಇಲ್ಲಿ ಡ್ರಿಂಕ್ಸ್ ಎಲ್ಲ ತಗೊಬಂದರೆ ಇಲ್ಲಿ ಹಿಡಿತಾರೆ, ಯಾವುದೂ ಅಲೋ ಮಾಡಲ್ಲ ಒಳಗಡೆ. ಕ್ರೇಜ್ ಇದೆ ಮಾತ್ರ ವ್ಯೂ. ಇಲ್ಲಿಂದ ವಾಲ್ಪಾರೈಗೆ 40 ಕಿಲೋಮೀಟರ್ಸ್ ಇದೆ. 1 hour 10 minutes ತೋರಿಸ್ತಿದೆ ಮ್ಯಾಪಲ್ಲಿ. ಯಾಕಂದರೆ
ಸೆಕ್ಷನ್ ಫಾರೆಸ್ಟ್ ಏರಿಯಾ, ಟೈಗರ್ ರಿಸರ್ವ್ ಅಲ್ಲ, ಸೊ ಅದಕ್ಕೆ. ಬಟ್ ಪ್ಲೇಸ್ ಮಾತ್ರ ಕ್ರೇಜಿ ಇದೆ. ಫಸ್ಟು ಗೋಪ್ರೋ ಎಲ್ಲ ಅಲೋ ಮಾಡಲ್ಲ ಅಂತ ಅಂದರು. ನಾವು ಅದಕ್ಕೂ ಸೇರಿ ಟಿಕೆಟ್ ತೊಗೊಂಡಿದ್ದೀವಿ, 50 ರುಪೀಸು ಟಿಕೆಟು. ಸೊ ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಫೋಟೋಸ್ ಫೈನಲಿ ವಾಲ್ಪರೈ ಚೆಕ್ ಪೋಸ್ಟ್ ಎಂಟರ್ ಆದ್ವಿ. ಓ ಮೈ ಗಾಡ್, ಸಿ ದ ಲೆಫ್ಟ್ ವ್ಯೂ, ಕ್ರೇಜಿ. ಅಲಿಯಾರ್ ಡ್ಯಾಮ್. ನಿಮಿಷ ಅನ್ಸುತ್ತೆ. ನಿಲ್ಸಿ, ಅವನು ಹೋದ. ಫೈನಲಿ ವಾಲ್ಪರೈ ಎಂಟರ್ ಆಗಿದ್ದೇವೆ. 50 ರುಪೀಸ್ ಪರ್ ಹೆಡ್ ಕೊಟ್ಟು. ಆ್ಯಂಡ್ ನಮ್ಮದು ಗೋಪ್ರೋಗಳಿಗೆ 50 ರುಪೀಸ್. ಆ್ಯಂಡ್ 6 o'clock ಒಳಗೆ ಎಂಟರ್ ಆಗಬೇಕು. ನೋ ಡ್ರಿಂಕ್ಸ್ ಅಲೌಡ್, ನೋ ಸಿಗರೇಟ್ಸ್ ಅಲೌಡ್, ನಥಿಂಗ್ ಅಲೌಡ್, ನೋ ಪ್ಲಾಸ್ಟಿಕ್ ಅಲೌಡ್. ಸೊ ಪ್ಲಾಸ್ಟಿಕ್ ಫ್ರೀ ಝೋನ್ ಇದು. ಸೊ ಯಾರೋ ಒಬ್ಬರು ಡ್ರಿಂಕ್ಸ್ ತಂದಿದ್ರು, ಸೊ ಅವ್ರ ಕೈಯಲ್ಲೇ ಅದನ್ನು ಅಲ್ಲೇ ಚಲಿಸ್ತಿದ್ರು. ಸೊ ಅದನ್ನು ವೀಡಿಯೋ ಮಾಡಿ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ, ವೀಡಿಯೋ ಮಾಡ್ತಿದ್ರು. ಸೊ ಇಲ್ಲಿ ಒಂದು ಫೋಟೋ ತೆಗಿಬೋದು. ಸಖತ್ತಾಗಿ ಇದೆ ಮಾತ್ರ. ಹಾಂ, ನಮ್ಮದು 7 ಬೈಕ್ಸ್ ಒಟ್ಟಿಗೆ ಹೋಗ್ತಾ ಉಂಟು. ನೋಡಿ, ಫಸ್ಟ್ ಇದು ಡಾಮಿನಾರ್ 400, ಸೆಕೆಂಡ್ ಇದು ಟ್ರಿಯಂಫ್, 32nd ಡಾಮಿನಾರ್ 400, 42nd ಟ್ರಿಯಂಫ್. ಎಂತ ಆಟ ಆಡ್ತಿದ್ದೀಯ ನೀವು? ಜೊತೆಲಿ ಬಂದಿದೆಯಾ ನಿಮ್ಮದು? 50 MT 15 ಆ್ಯಂಡ್ 60 ರಾಯಲ್ ಎನ್ಫೀಲ್ಡ್ ಮೀಟಿಯರ್, 70 ದ ಲೆಜೆಂಡ್ ಜಾವಾ ಪ್ರಾಜೆಕ್ಟ್. ಬೇಗ ಬಂದಿದ್ದರೆ ಇಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡ್ಬೋದಿತ್ತು ಇಲ್ಲಿ ಹೋಗ್ಬಿಟ್ಟು. ಬಟ್ ಆಲ್ರೆಡಿ ಲೇಟ್ ಆಗಿದೆ ನಮಗೆ. ಓಯಾಸಿಸ್ ಅಂತ ಒಂದು ಸ್ಟೇನ ಬುಕ್ ಮಾಡಿದ್ದೀವಿ. ಈಗ ಸೀದಾ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವುದೇ ಪ್ಲೇಸ್ ಹತ್ರನೂ ಹೋಗ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಹೋಮ್ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಇದೇ ನಮ್ಮದು ಹೋಮ್ ಸ್ಟೇ, ಓಯಾಸಿಸ್ ಹೋಮ್ ಸ್ಟೇ. ಪಾರ್ಕಿಂಗಿಗೆ ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ, ಸ್ಪೇಸ್ ಚಿಕ್ಕದಾಗಿದೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಯಶವಂತ ಅಲ್ಲಿ ತಗೊಂಡೋಗಿ ಹಾಕಿದ್ದಾನೆ ಗಾಡಿನ. ಇಲ್ಲಿ ಜಾಗ ಇದೆ. ಇವಾಗ ಮೌಂಟ್ ಮಾಡಿರೋ ಬ್ಯಾಗ್ನ ರಿಮೂವ್ ಮಾಡೋದೇ ಒಂದು ಕೆಲಸ ನಮಗೆ. ರಿಮೂವ್ ಮಾಡಿಬಿಟ್ಟು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟದ ವ್ಯವಸ್ಥೆ ಒಂದು ನೋಡಬೇಕು. ಸೊ ನಾಳೆ ಸಿಗೋಣ. ಬಾಯ್ ಬಾಯ್. ಹಾಂ.